Happy birthday. Happy birthday, Mama. ಥ್ಯಾಂಕ್ ಯು. ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಜಾನ್ ಮತ್ತು ನಾನು ಬಿಕರ್ನಕಟ್ಟೆ ಚರ್ಚಿಗೆ ಹೋಗ್ತಾ ಇದ್ದೇವೆ. ನೊವೆನಾ ಇರುವುದರಿಂದ ನಾವು ಬೆಳಿಗ್ಗೆ 9 ಗಂಟೆ ಪೂಜೆಗೆ ಇಲ್ಲಿ ಇವಾಗ ರೀಚ್ ಆಗಿದ್ದೇವೆ. ಹಾಗೆ ಬೆಳಿಗ್ಗೆ ಬೇಗನೆ ಬಂದರೆ ಬೇಗನೆ ವಾಪಸ್ ಮನೆಗೆ ಬರಲಿಕ್ಕಾಗ್ತದೆ. ಹಾಗಾಗಿ ನಾವು ಇಲ್ಲಿಂದ 7 ಹೊರಟು 9 ಗಂಟೆಗೆ ಅಲ್ಲಿ ರೀಚ್ ಆಗಿ ನೊವೆನಾ ಪ್ರೇಯರನ್ನೆಲ್ಲ ಮುಗಿಸಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆವು. ಇವತ್ತು ನನ್ನದು ಸ್ಪೆಷಲ್ ದಿನ ಆದ ಕಾರಣ ವೆನಕ್ಕೆ ಹೋಗೋಣ ಅಂತ ಅನಿಸಿತು. ಹಾಗಾಗಿ ಹೋದೆವು. ತುಂಬ ಸಮಯವಾಗಿತ್ತು ನಾವು ನೊವೆನಾ ಪ್ರೇಯರಿಗೆ ಬಿಕರ್ನಕಟ್ಟೆ ಚರ್ಚ್ಗೆ ಹೋಗದೆ. ಹಾಗಾಗಿ ಇವತ್ತು ನನ್ನ ಹುಟ್ಟಿದ ಹಬ್ಬ ಆದ ಕಾರಣ ಹೋಗಿ ನೊವೆನಾ ಪ್ರೇಯರನ್ನು ಮುಗಿಸ್ಕೊಂಡು ಬರೋಣ ಅಂಥೇಳಿ ಜಾನ್ ಮತ್ತು ನಾನು ಹೋದೆವು. ಇವಾಗ ಮಳೆಗಾಲ ಆದ್ದರಿಂದ ಬಿಕರ್ನಕಟ್ಟೆ ಚರ್ಚಿನ ಸುತ್ತಮುತ್ತಲಿನ ವ್ಯೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಪೂಜೆ ಶುರುವಾಗಲಿಕ್ಕೆ ಸ್ವಲ್ಪ ಹೊತ್ತಿರುವುದರಿಂದ ಇಲ್ಲಿ ಪ್ರೇಯರ್ ನಡೀತಾ ಇತ್ತು. ಹಾಗೆ ಪೂಜೆ ಮತ್ತು ನೊವೆನಾ ಪ್ರೇಯರನ್ನು ಮುಗಿಸಿಕೊಂಡು ನಾವಿವಾಗ ಹಂಪನಕಟ್ಟೆ ಬಂದೆವು. ಇಲ್ಲಿ ಜೆರೋಸಾ ಕಂಪನಿಯಲ್ಲಿ ನೋಡಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು. ಇವಾಗ ಸೆಪ್ಟೆಂಬರ್ 8ಗೆ ಹಬ್ಬ ಇರುವ ಕಾರಣ ಇಲ್ಲಿ ನೋಡಿ ಬಾಲ ಮರಿಯಮ್ಮನವರ ಪ್ರತಿಮೆಯನ್ನು ತುಂಬಾ ಇಟ್ಟಿದ್ದಾರೆ. ಹಾಗೆಯೇ ಕೆಲವೊಂದು ಹೂ ಕೊಂಡೋಗುವ ಬಾಸ್ಕೆಟ್ಸ್ ಕೂಡ ತುಂಬಾ ಇತ್ತು. ಹಾಗೆ ಅಲ್ಲಿಂದ ನಾವು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಅಂತೇಳಿ ಇಲ್ಲಿ ಪಲಾನಿ ಟೆಕ್ಸ್ಟೈಲಿಗೆ ಬಂದೆವು. ಇಲ್ಲಿ ಒಳ್ಳೆ ಬಟ್ಟೆ ಸಿಗ್ತದೆ ತುಂಬಾ ಕಡಿಮೆ ರೇಟಿಗೆ. ನಮಗೆ ಮನೆಯಲ್ಲಿ ಹಾಕುವಂಥ ಬಟ್ಟೆ ಇಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳ್ಬೋದು. ನಾವು ಹೆಚ್ಚಾಗಿ ಇದೇ ಶಾಪಿನಿಂದ ಮನೆಯಲ್ಲಿ ಹಾಕುವಂಥ ಟಿ ಶರ್ಟ್ಸ್, ಬರ್ಮುಡಾ ಪ್ಯಾಂಟ್ಸ್ ಎಲ್ಲ ಇಲ್ಲಿಂದಲೇ ಶಾಪಿಂಗ್ ಮಾಡೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ವೆರೈಟಿ ಆದ ಕಲೆಕ್ಷನ್ ಕೂಡ ಇಲ್ಲಿದೆ. ನೀವು ಕೂಡ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ. ಈ ಶಾಪ್ ಇರುವುದು ಮಂಗಳೂರಿನ ಸಿಗ್ನಲ್ ಹತ್ತಿರ. ಹಾಗೆ ಅಲ್ಲಿಂದ ನಾವು ವಾಚ್ ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ಟೈಟನ್ ಶೋರೂಮಿಗೆ ಹೋದೆವು. ಅಲ್ಲಿ ಕೂಡ ತುಂಬಾ ಕಲೆಕ್ಷನ್ ಇತ್ತು. ತುಂಬಾ ವೆರೈಟಿಯಾದ ಡಯಲ್ ಇರುವಂತಹ ವಾಚಸ್ ಇತ್ತು. ನಮಗೆ ಬೇಕಾದನ್ನು ನಾವು ತಗೊಂಡೆವು.
ಇವತ್ತು ಮಂಗಳೂರಿಗೆ ಹೋಗಿ ಬಿಕರ್ನಕಟ್ಟೆ ಚರ್ಚಿಗೆ ವಿಸಿಟ್ ಮಾಡಿ ನೊವೆನ ಪ್ರೇಯರನ್ನೆಲ್ಲ ಮುಗಿಸಿ ಮನೆಗೆ ಬಂದೆವು. ಹಾಗೆ ಇವಾಗ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತೇನೆ. ಇವತ್ತು ನಾನು ಪಾಯಸವನ್ನು ಮಾಡ್ತೇನೆ. ಸಿಂಪಲಾಗಿ ಒಂದು ಪಾಯಸ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಇವಾಗ ನೋಡಿ ತುಪ್ಪ ಹಾಕಿದ್ದು ಬಿಸಿ ಆಯಿತು. ಸ್ವಲ್ಪ ಗೋಡಂಬಿಯನ್ನು ಹಾಕ್ತೇನೆ. ನೋಡಿ ಇವಾಗ ಗೋಡಂಬಿ ಫ್ರೈ ಆದ್ದು ಸಾಕು, ತೆಗಿತೇನೆ. ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತೇನೆ. ಇವಾಗ ದ್ರಾಕ್ಷಿ ಕೂಡ ಫ್ರೈ ಆದ್ದು ಸಾಕು, ತೆಗಿತೇನೆ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕ್ತೇನೆ. ಇದೇ ತುಪ್ಪದಲ್ಲಿ ಈ ಶಾವಿಗೆಯನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ನೋಡಿ ಇವಾಗ ಈ ಶಾವಿಗೆ ಫ್ರೈ ಆದ್ದು ಸಾಕಿನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕಿಟ್ಟಿದ್ದೇನೆ. ಕೆಟ್ಲಲ್ಲಿ ಬಿಸಿ ಮಾಡಿ ಇದಕ್ಕೆ ಹಾಕಿದ್ದೇನೆ. ಇವಾಗ ಇದಕ್ಕೆ ಒಂದು ಕುದಿ ಬರಲಿ. ನೋಡಿ ಇಲ್ಲಿ ಸಾಗುವನ್ನು ನೆನೆ ಹಾಕಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ. ಹಾಗೆಯೇ ಇಲ್ಲಿ ನೀರು ಕೂಡ ಕುದೀತಾ ಇದೆ. ನೋಡಿ ಇವಾಗ ಸಾಗುವನ್ನು ಹಾಕಿ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಬೇಯ್ತಾ ಬರುವಾಗ ನಾನು ಇದಕ್ಕೆ ಶಾವಿಗೆಯನ್ನು ಹಾಕ್ತೇನೆ. ನೋಡಿ ಇವಾಗ ಈ ಸಬ್ಬಕ್ಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಬಂತು. ಇನ್ನು ನಾನು ಇದಕ್ಕೆ ಶಾವಿಗೆಯನ್ನು ಹಾಕ್ತೇನೆ. ಇಲ್ಲಿ ನೋಡಿ ಅಕ್ಕಿಯನ್ನು ಕಡಿದು ಹಿಟ್ಟು ರೆಡಿ ಮಾಡಿದ್ದೇನೆ. ಇಲ್ಲಿ ತೆಂಗಿನಕಾಯಿಯ ದಪ್ಪ ಹಾಲು ಹಾಗೂ ತೆಂಗಿನಕಾಯಿಯ ತೆಳು ಹಾಲು ಈ ಮೂರನ್ನು ಇವಾಗ ರೆಡಿ ಮಾಡಿದ್ದೇನೆ. ನೋಡಿ ಇವಾಗ ಶಾವಿಗೆ ಕೂಡ ಬೆಂದಿದೆ, ಸಬ್ಬಕ್ಕಿ ಕೂಡ ಬೆಂದಿದೆ. ಇವಾಗ ಇದಕ್ಕೆ ಬೆಲ್ಲವನ್ನು ಹಾಕ್ತೇನೆ. ಇನ್ನು ಬೆಲ್ಲ ಮೆಲ್ಟ್ ಆಗಬೇಕು. ನೋಡಿ ಇವಾಗ ಬೆಲ್ಲ ಮೆಲ್ಟ್ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಅಕ್ಕಿ ಹಿಟ್ಟು ಹಾಕಿದ ಕೂಡಲೇ ಪಾಯಸ ದಪ್ಪಾಗಿ ಬಿಡ್ತದೆ. ನೋಡಿ ಇವಾಗ ದಪ್ಪ ಆಯಿತು. ಇವಾಗ ನೋಡಿ ಅಕ್ಕಿ ಹಿಟ್ಟು ಹಾಕಿ ಕುದಿ ಬರ್ತಾ ಇದೆ. ಇವಾಗ ತೆಂಗಿನಕಾಯಿ ತೆಳು ಹಾಲನ್ನು ಹಾಕ್ತೇನೆ. ಇವಾಗ ನೋಡಿ ತೆಳು ಕಾಯಿ ಹಾಲು ಹಾಕಿ ಇವಾಗ ಕುದಿ ಬರ್ತಾ ಇದೆ. ಇನ್ನು ದಪ್ಪ ಕಾಯಿ ಹಾಲನ್ನು ಹಾಕ್ತೇನೆ.
ಇವಾಗ ದಪ್ಪಕಾಯಿ ಹಾಲು ಹಾಕಿ ಜಾಸ್ತಿ ಕುದಿಸಬೇಕು ಅಂತಿಲ್ಲ, ಸ್ವಲ್ಪ ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. ಇವಾಗ ಒಂದು ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡ್ತೇನೆ. ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ಇದಕ್ಕೆ ಏಲಕ್ಕಿ ಹುಡಿಯನ್ನು ಹಾಕ್ತೇನೆ. ಹಾಗೆಯೇ ಫ್ರೈ ಮಾಡಿಟ್ಟಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತೇನೆ. ನೋಡಿ, ಇವಾಗ ರುಚಿಯಾದ ಸಿಂಪಲಾಗಿ ಮಾಡಿದ ಪಾಯಸ ರೆಡಿ ಆಯಿತು. ಇವಾಗ ಟೇಸ್ಟ್ ನೋಡಲಿಕ್ಕೆ ಇದು ಸ್ವಲ್ಪ ತಣ್ಣಗಾಗಲಿ, ಮತ್ತು ಟೇಸ್ಟ್ ನೋಡ್ತೇನೆ. ನೋಡಿ, ಇವಾಗ ಪಾಯಸ ತಣ್ಣಗಾಯಿತು. ಹಾಗೆಯೇ ಎಷ್ಟು ತೆಳುವಾಗಿದ್ದದ್ದು ಇವಾಗ ನೋಡಿ ಎಷ್ಟು ದಪ್ಪ ಆಯಿತು. ಇವಾಗ ಟೇಸ್ಟ್ ನೋಡುವ ಸಮಯ. ಹಾಗೆ ಇವಾಗ ಪಾಯಸ ರೆಡಿ ಆಯಿತು. ಹಾಗೆಯೇ ಇವತ್ತು ನನ್ನ ಬರ್ಡೇಗೆ ನಾನು ಏನು ಪ್ರಿಪ್ರೇಷನ್ ಮಾಡಿರಲಿಲ್ಲ, ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಜಾನ್ ಅವರು ಹೊರಗಡೆ ಆರ್ಡರ್ ಮಾಡಿದ್ದಾರೆ. ಇವಾಗಲೇ ಜೀವಿತ ಕೂಡ ದುಬೈಯಿಂದ ಕೇಕನ್ನು ಆರ್ಡರ್ ಮಾಡಿದ್ಲು, ಅದು ಕೂಡ ಇವಾಗ ಮನೆಗೆ ಬಂತು. ಹಾಗೆ ನೋಡೋಣ, ಈಗ ಮುಂದೆ ಕೇಕ್ ಕಟ್ಟಿಂಗ್ ಎಲ್ಲ ಇದೆ, ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಏನೆಲ್ಲ ಆರ್ಡರ್ ಮಾಡಿದ್ದಾರೆ ಅಂತ ನೋಡೋಣ. ಹಾಗೆಯೇ ನೆಂಟರು ಕೂಡ ಬರ್ತಾರೆ, ಹಾಗಾಗಿ ಜಾನ್ ಅವರು ಹೊರಗಡೆಯಿಂದ ಆರ್ಡರ್ ಮಾಡಿದ್ದು. ಇದೆಲ್ಲ ನನಗೆ ಇವತ್ತು ಸರ್ಪ್ರೈಸ್. ಹಾಗೆ ಮಂಗಳೂರಿಗೆ ಹೋಗಿ ಕೂಡ ಕೆಲವೆಲ್ಲ ಶಾಪಿಂಗ್ ಮಾಡಿದೆವು. ಇವಾಗ ಪಾಯಸದ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ತೇನೆ. ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಾನು ಪಾಯಸ ಎಲ್ಲ ಮಾಡೋದಾದರೆ ಸ್ವಲ್ಪ ಸಪ್ಪೆನೇ ಮಾಡೋದು. ಆದರೆ ಜಾನ್ ಮತ್ತು ಮನ್ವಿತಳಿಗೆ ಇಷ್ಟ ಆಗಲಿಕ್ಕಿಲ್ಲ, ಅವರಿಗೆ ಸಿಹಿ ಆಗಬೇಕು. ನಾನು ಸಿಹಿ ಆದರೆ ನಾನು ತಿನ್ನೋದಿಲ್ಲ ಜಾಸ್ತಿ, ಸಪ್ಪೆ ಆದರೆ ತಿಂತೇನೆ. ಇವಾಗ ಜಾನ್ ಅವರಿಗೆ ಕೊಡ್ತೇನೆ, ಟೇಸ್ಟ್ ಹೇಗಾಗಿದೆ ಅಂತ ಅವರು ಕೂಡ ಹೇಳ್ತಾರೆ. ಜಾನ್ ಅವರು ಮೊಬೈಲ್ ನೋಡ್ತಾ ಇದ್ದಾರೆ. ಹಾಗೆ ಪಾಯಸದ ಟೇಸ್ಟ್ ನೋಡಿ ಹೇಳಿ ಹೇಗಾಗಿದೆ ಅಂತೇಳಿ. Thank you. I love you. Love you too. ಕೇಕ್ ಕಟ್ಟಿಂಗ್ ಸೆರೆಮನಿ ಮುಗೀತು, ಇನ್ನು ಊಟದ ಸಮಯ. ಬನ್ನಿ ಜಾನ್ ಅವರು ಏನೆಲ್ಲ ಆರ್ಡರ್ ಮಾಡಿದ್ದಾರೆ ನೋಡೋಣ. ಇಲ್ಲಿ ಚಿಕನ್ ಟಿಕ್ಕಾ, ನೂಡಲ್ಸ್, ಚಿಕನ್ ಚಿಲ್ಲಿ, ಅನ್ನ, ಚಪಾತಿ, ಜೊತೆಗೆ ನಾನು ಮಾಡಿದ ಪಾಯಸ. ನಿಜವಾಗಿ ನನಗೆ ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟ ಇರಲಿಲ್ಲ, ಆದರೂ ಮನೆಯವರು ಪ್ರೀತಿಯಿಂದ ಈ ಥರದ ಸೆಲೆಬ್ರೇಷನ್ ಮಾಡಿದ್ದಾರೆ. ನನಗಂತೂ ಖುಷಿಯಾಯಿತು ಅವರ ಪ್ರೀತಿಗೆ. ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ಜೀವಿತ ಕೇಕ್ ಆರ್ಡರ್ ಮಾಡಿದ್ಲು, ನಾನು ಅಂದ್ಕೊಂಡಿರಲಿಲ್ಲ ಕೇಕ್ ಕಟ್ ಮಾಡ್ತೇನೆ ಇವತ್ತು ಅಂತೇಳಿ. ಹಾಗೆಯೇ ಜಾನ್ ಅವರು ಕೂಡ ಹೊರಗಡೆಯಿಂದ ರಾತ್ರಿಗೆ ಊಟಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ತುಂಬಾ ಖುಷಿಯಾಯಿತು ನನ್ನ ಈ ಬರ್ಡೇಯನ್ನು ಅವರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ.
ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.